ಹಾಯ್ ಫ್ರೆಂಡ್ಸ್, ನಂದಿನಿ ಕಿಚನ್ಗೆ ಸ್ವಾಗತ. ಇವತ್ತು ನಮ್ಮನೇಲಿ ಮಾಡುವಂತಹ ಬೇಬಿಕಾರ್ನ್ ಮಂಚೂರಿ ಹೇಗೆ ಮಾಡೋದು ಅಂತ ನಿಮಗೂ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಈ ಸಲ ಹೊಸ ವರ್ಷಕ್ಕೆ ನಿಮ್ಮನೇಲೂ ಕೂಡ ಇದನ್ನು ಟ್ರೈ ಮಾಡಿ, ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ. ಇದಕ್ಕೆ ಜಾಸ್ತಿ ಸಮಯ ಕೂಡ ಬೇಕಾಗಲ್ಲ, ಬೇಗನೆ ಮಾಡ್ಕೊಳ್ಬೋದು. ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ಇಲ್ಲಿ ಒಂದು 4ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು ಉಂಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಶುಂಠಿ, ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಇದು ಅರ್ಧ ಕೆಜಿ ಬೇಬಿಕಾರ್ನ್ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಇದನ್ನು ಒಂದು ತಟ್ಟೆಗೆ ನಾನು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಹಾಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡ್ಮೇಲೆ ಇಲ್ಲಿ 3 ಚಮಚದಷ್ಟು ನಾನು ಕಾರ್ನ್ಫ್ಲೋರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ಅರ್ಧ ಕೆ ಜಿಗೆ 3 ಚಮಚದಷ್ಟು ಕಾರ್ನ್ಫ್ಲೋರು, 1 ಚಮಚದಷ್ಟು ಅಚ್ಕಾರದ ಪುಡಿ, ಅರ್ಧ ಚಮಚದಷ್ಟು ಜೀರಿಗೆ ಪೌಡರು, ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪೌಡರು, 1/4 ಚಮಚ ಅರಿಶಿನ ಪುಡಿನ ಸೇರಿಸ್ಕೊಂಡು ಇದಕ್ಕೆ ಒಂದು ಅರ್ಧ ಒಳಷ್ಟು ನಿಂಬೆಹಣ್ಣ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ನೀರು ಹಾಕ್ಬಾರ್ದು, ಈ ರೀತಿ ಡ್ರೈ ಆಗೇನೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇದು ಮಿಕ್ಸ್ ಮಾಡಾಗಿದೆ. ಒಂದು 5 ಮಿನಿಟ್ಸ್ ಬಿಟ್ಟು ಮತ್ತೆ ಇನ್ನೇನು ಹಾಕ್ತೀವಿ ಅನ್ನುವಾಗ 3 ಚಮಚದಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಬೇಕು. ಅಕ್ಕಿ ಹಿಟ್ಟನ್ನ ಸೇರಿಸೋದ್ರಿಂದ ನಿಮಗೆ ಗರ್ಗರಿಯಾಗಿ ಬರುತ್ತೆ. ನೋಡಿ, 3 ಚಮಚ ಕಾರ್ನ್ಫ್ಲೋರ್ಗೆ 3 ಚಮಚದಷ್ಟು ನಾನು ಇನ್ನೇನು ಹಾಕ್ತೀನಿ ಎಣ್ಣೆಗೆ ಅನ್ನೋ ಟೈಮಲ್ಲಿ ನಾನು 3 ಚಮಚದಷ್ಟು ನಾನು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ. ಇದನ್ನು ಈ ರೀತಿ ಒಂದು ಸಲ ಕೈ ಆಡಿಸ್ಕೊಂಡ್ರೆ ಸಾಕು. ಇದು ಜಾಸ್ತಿ ಏನು ಮಿಕ್ಸ್ ಆಗೋದು ಬೇಡ, ಈ ರೀತಿಯೇ ಉಡುಬುಡಿಯಾಗಿರಬೇಕು. ಈಗ ಒಂದು ಕಬ್ಬಿಣದ ಬಾಣಲಿಗೆ ನಾನು ಇಲ್ಲಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಕರಿಯೋದಕ್ಕೆ. ನೋಡಿ, ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದನ್ನು ಸ್ವಲ್ಪ ಸ್ವಲ್ಪವಾಗಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಸೇರಿಸ್ಕೊಳ್ಬೇಕು. ಈಗ ಸ್ವಲ್ಪ ಬೆಂದ ಮೇಲೆ ಈ ರೀತಿ ಕೈ ಆಡಿಸ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಗ್ರೀನ್ ಇದ್ದರೆ ಜಾಸ್ತಿ, ಇನ್ನು ಬೆಂದಿಲ್ಲ ಅಂತ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ನೋಡ್ಕೊಳ್ತಾ ಇರಬೇಕು. ಈ ರೀತಿ ಕೈ ಆಡಿಸ್ಕೊಂಡು ನೋಡಿ, ಸ್ವಲ್ಪ ಗ್ರೀನ್ ಇದೆ, ಇನ್ನು ಕೂಡ ಸ್ವಲ್ಪ ಇದು ಬೇಯಬೇಕು. ಇದು ಚೆನ್ನಾಗಿ ಬೆಂದರೆ ತುಂಬ ಗರ್ಗರಿಯಾಗಿ ಬರುತ್ತೆ. ನೋಡಿ, ಈಗ ಇದು ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದನ್ನೆಲ್ಲ ನಾನು ಹೊರಗಡೆ ತೊಗೊಳ್ತೀನಿ. ನೋಡಿ, ಇದನ್ನೆಲ್ಲ ಹೊರಗಡೆ ತೊಗೊಳ್ತಾ ಇದ್ದೀನಿ. ಮತ್ತೆ ಮಿಕ್ಕಿರೋದನ್ನು ಕೂಡ ಅದೇ ರೀತಿ ಎಲ್ಲ ಕರಿಬೇಕು. ನೋಡಿ, ಮತ್ತೆ ಮಿಕ್ಕಿರೋದನ್ನು ಎಲ್ಲ ಈ ರೀತಿ ಕರ್ಕೊಳ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಸಮಯ ಕೂಡ ಬೇಕಾಗಲ್ಲ. ನೋಡಿ, ಎಣ್ಣೆ ಬಿಸಿ ಇದ್ದರೆ ಬೇಗನೆ ಆಗುತ್ತೆ. ಈಗ ಇದು ಎಲ್ಲ ರೆಡಿ ಆಗಿದೆ. ಈಗ ಕಾದಿರೋ ಎಣ್ಣೆನ ಸ್ವಲ್ಪ ತೊಗೊಂಡು ನಾನು ಬೇರೆ ಪ್ಯಾನ್ಗೆ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಈಗ ನಾನು 3 ಕಲರು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ರೆಡ್ಡು, ಯೆಲ್ಲೋ, ಗ್ರೀನ್ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಕಲರ್ಫುಲ್ಲಾಗಿರಲಿ ಅಂತ. ನೋಡಿ, ಇದನ್ನು ಸೇರಿಸ್ಕೊಂಡು ಇದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಇದು ಜಾಸ್ತಿ ಬೇಯಿಸಬಾರ್ದು. ನೋಡಿ, ಇದು ಅರ್ಧದಷ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಈಗ ಇದು ಆಗಿದೆ. ಇದಕ್ಕೆ ನಾನು ಮಸಾಲೆ ರುಬ್ಬಿಟ್ಕೊಂಡಿರುವಂಥದ್ದನ್ನು ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿನ ರುಬ್ಬಿಟ್ಕೊಂಡಿದೆ, ಆ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಈ ಮಸಾಲೆ ಸೇರಿಸೋದ್ರಿಂದ ಯಾವುದೇ ಸಾಸ್ ಹಾಕಬೇಕಾಗಿಲ್ಲ. ಇದಕ್ಕೆ 1 ಚಮಚ ಸಕ್ಕರೆ ಸೇರಿಸ್ಬೇಕು. ಇದಕ್ಕೆ ಉಪ್ಪನ್ನ ಸೇರಿಸಬಾರ್ದು. ನೋಡಿ, ಸಕ್ಕರೆ ಸೇರಿಸ್ಕೊಂಡ್ಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಗ ನಿಮಗೆ ಸಾಸ್ ಹಾಕಿರೋ ಟೇಸ್ಟೇ ಬರುತ್ತೆ. ಸಾಸ್ ಹಾಕೋದ್ರಿಂದ ಹೆಲ್ತ್ ಹಾಳಾಗುತ್ತೆ. ಇದು ಆರೋಗ್ಯವಾಗಿರಬೇಕು ಅಂತ ಹೇಳಿದ್ರೆ ಮನೇಲೇ ಈ ರೀತಿ ಮಾಡಿಕೊಂಡ್ರೆ ಹೆಲ್ತು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಮಸಾಲೆ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋಷ್ಟು ಫ್ರೈ ಮಾಡ್ಕೊಂಡ್ಮೇಲೆ ನಾವು ಕರೆದಿಟ್ಕೊಂಡಿರುವಂಥ ಬೇಬಿಕಾರ್ನ್ನ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ, ಜಾಸ್ತಿ ಏನಿದು ಫ್ರೈ ಮಾಡೋದು ಬೇಡ. ಈಗ ರುಚಿಯಾದ ಬೇಬಿಕಾರ್ನ್ ಮಂಚೂರಿ ರೆಡಿಯಾಗಿದೆ. ಹೊರಗಡೆ ತಿಂದು ಹೆಲ್ತ್ ಹಾಳು ಮಾಡ್ಕೊಳ್ಳೋ ಬದಲಿ ಈ ರೀತಿ ಮನೇಲೇ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಮನೆಗೆ ಬರೋ ಗೆಸ್ಟ್ಗೆ ಕೂಡ ಈ ರೀತಿ ಮಾಡಿಕೊಟ್ರೆ ಖುಷಿ ಪಡ್ತಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಷ್ಟೊತ್ತು ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.